ನಮ್ ತಾತನ್ ಮನೆಗೆ ಹೋಗೋಣ. ಮುಗಿಲ್ಪೇಟೆ. ಬರೀ ಮೋಡ ತುಂಬಿಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ? ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ಮತ್ತೊಂದು ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗ್ರೇಟ್ ಲವ್ ಆ್ಯಂಡ್ ಸಪೋರ್ಟ್. ಇವತ್ತು ಒನ್ ಡೇ ರೈಡು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಮತ್ತು ಇನ್ನೊಂದು ರೈಡ್ಗೆ ಉದಯ್ ರೆಡಿ ಆಗಿದ್ದಾನೆ. ಕಮಾನ್ ಮ್ಯಾನ್. ನನ್ನ ಒಂದು ಇವತ್ತಿನ ಪ್ಲ್ಯಾನ್ ಏನಿದೆ, ಸಂಡೇ ಒನ್ ಡೇ ರೈಡ್. ಒನ್ ಡೇಲಿ ನಾವು ಏನೇನು ಕವರ್ ಮಾಡ್ಬೋದು ಅನ್ನೋದನ್ನ ನೋಡ್ತೀರಾ ನೀವು. 3:30 ಅನ್ಕೊಂಡ್ವಿ, ಒಂದು 45 ಮಿನಿಟ್ಸ್ ಲೇಟ್ ಆಯಿತು. 4:15 ಆಗ್ತಾ ಇದೆ. ಈ ಪ್ಲ್ಯಾನ್ ಇತ್ತು, ಪ್ಲ್ಯಾನೇ ಫ್ಲಾಪ್ ಆಯಿತು. ರಾತ್ರಿ 11 ಗಂಟೆಗೆ ಪ್ಲ್ಯಾನ್ ಬಿನ ಫೈನಲ್ ಮಾಡಿ ನಾನು 1 ಗಂಟೆಗೆ ಮಲಗಿದ್ದೀನಿ. ಅನಿರುದ್ಧು ಬಂದ. ಹಾಯ್ ಅನಿರುದ್ಧ್, ಮಧುಗಿರಿ, ಹೇಳಪ್ಪ. ಇಲ್ಲಿಂದ ಇವಾಗ ಶುರು ಮಾಡ್ತಾ ಇದೀವಿ ರೈಡ್ನ. ಜೈ ಆಂಜನೇಯ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋ ಥರ ಆಶೀರ್ವಾದ ಮಾಡಪ್ಪ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡು ಬಿಡ್ತಾ ಇರ್ತೀವಿ. ನೀವು ಒಳ್ಳೆ ಕಾಫಿ ಬ್ರೇಕ್ ಕೊಟ್ಟಿದ್ದೀವಿ. ಒಳ್ಳೆ ಕಾಫಿ ಆಯಿತು. ಮಂಡಲ್ಪಟ್ಟಿ ಕಡೆ ನಮ್ಮ ಪಯಣ. ಇವತ್ತು ಭಾನುವಾರ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇದೆ. ನೀವು ನೋಡ್ಬೋದು, ಈ ಲೋಕಲ್ ಗಾಡಿಗಳು, ಆಟೋಗಳು ಓಡಾಡ್ತಾ ಇದ್ದಾವೆ. ಶ್ರೀರಂಗಪಟ್ಟಣದ ಹತ್ರ ಡೈವರ್ಷನ್ ತಗೋತೀವಿ. ಒಂದೇ ದಿನದಲ್ಲಿ ರೈಡ್ ಎಲ್ಲಿ ಹೋಗ್ಬೇಕು, ಈ ಒಂದು ಎಪಿಸೋಡು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಎಲ್ಲಿ ಹೋದ್ವಿ, ಏನೇನು ಕವರ್ ಮಾಡಿದ್ವಿ. ಮೊದಲನೇ ಎಪಿಸೋಡು ಇದು. ನಾವು ಮಂಡಲ್ಪಟ್ಟಿ ಅಂದರೆ ಮುಗಿಲ್ಪೇಟೆನ ಕವರ್ ಮಾಡೋವಂಥ ಒಂದು ಬ್ಯೂಟಿಫುಲ್ ವಿಡಿಯೋ. ಮುಂದೆ ಕ್ಲೌಡ್ಸ್ ಎಲ್ಲ ಫಾರ್ಮ್ ಆಗಿದೆ. ಸಿಕ್ಕಾಪಟ್ಟೆ ಗಾಳಿ ಇದೆ ಗೈಸ್. ಮಂಡಲ್ಪಟ್ಟಿ ಅಲ್ಲೆಲ್ಲ ಒಳ್ಳೆ ಮಳೆ ಸಿಗುತ್ತೆ ನಮಗೆ. ಈ ಒಂದು ರೈಡ್ನ ನಾನು 2026 ಮಾನ್ಸೂನ್ ಸೀಸನ್ 2 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಟ್ ಆಫ್ ಸೀಸನ್ಸ್ ಕಮಿಂಗ್ ಈ 2026 ಅಲ್ಲಿ. ಪ್ರತಿಯೊಂದು ನೋಡ್ತಾ ಹೋಗ್ತೀರಾ. ಒಂದು ಬ್ರೇಕ್ಫಾಸ್ಟ್ ಬ್ರೇಕ್. ಸೊ ಇಡ್ಲಿ ವಡೆ, ಪುಡಿ ಇಡ್ಲಿ ಕಾಣಿಸ್ತಾ ಇದೆ. ತಟ್ಟೆ ಇಡ್ಲಿ ಇನ್ನ ಸೇರಿರುತ್ತೆ ಅನ್ಕೊಂಡೆ. ನಾರ್ಮಲ್ ಇಡ್ಲಿ ಸೈಜೇ ಇದೆಯೋ ಅದು. ತಟ್ಟೆ ಇಡ್ಲಿ ಅಂತ ಹಿಡಿದ ನೋಡಿದ್ರೆ ತಟ್ಟೆ ಇಡ್ಲಿ ಯಾವ ರೇಂಜ್ ತಟ್ಟೆ ಇಡ್ಲಿ ತರನೇ ಇಲ್ಲ ಇದು. ತಟ್ಟೆ ಇಡ್ಲಿನೇ ಹೇಳಿ ಅವ್ರು ತಟ್ಟೆಲಿ ಇಡ್ಲಿ ಹಾಕೋದಕ್ಕೆ ತಟ್ಟೆ ಇಡ್ಲಿ ಹಾಕೋಬಿಟ್ಟು. ಟೈಮು 9 ಗಂಟೆ ಆಗಿದೆ. ಕುಶಾಲ್ ನಗರ ಕ್ರಾಸ್ ಆಯಿತು. ಮಂಡಲ್ಪಟ್ಟಿ ಇಲ್ಲಿಂದ ಒಂದು 1 hour 45 minutes ಆಗುತ್ತೆ. ಈ ಕ್ಲೈಮೇಟ್ ಈ ಥರ ಇದೆ. ತುಂಬ ಜನ ಕೇಳ್ತಾ ಇರ್ತೀರಾ ಕೂರ್ಗ್ ಕಡೆ ಹೇಗಿದೆ ಕ್ಲೈಮೇಟು ಅಂತ. ನೋಡಿ ಹೀಗಿದೆ. ನಿನ್ನೆ ರಾತ್ರಿ ಒಳ್ಳೆ ಮಳೆ ಆಗಿದೆ ಕೂರ್ಗಲ್ಲಿ. ಈಗ ಸದ್ಯಕ್ಕೆ ಏನು ಮಳೆ ಇಲ್ಲ, ಸ್ವಲ್ಪ ಚಿಲ್ಲಾಗಿದೆ. ಒಂದು ಫಾರೆಸ್ಟ್ ಇದು, ಸಕ್ಕದಾಗಿದೆ. ಇಲ್ಲೆಲ್ಲ ನೋಡಿ ಮಳೆ ಆಗಿದೆ. ಇದು ಯಾವುದೋ ಎಲಿಫೆಂಟ್ ಕ್ಯಾಂಪ್ ಇರ್ಬೋದು ಇಲ್ಲಿ ಯಾವುದೋ ಹತ್ರ ಮೋಸ್ಟ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಬೋರ್ಡ್ಸ್ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ. ತುಂಬ ಚೆನ್ನಾಗಿದೆ. ತುಂಬ ಜನಕ್ಕೆ ಮಳೆ ಬೇಡ ಗುರು, ನನಗೆ ಚಿಲ್ ವೆದರ್ ಇರಬೇಕು ಅನ್ನೋರಿಗೆ ದಿಸ್ ಇಸ್ ವಂಡರ್ಫುಲ್ ಟೈಮ್. ಈ ವೀಕಲ್ಲಿ ಮೋಸ್ಟ್ಲಿ ಹಿಂಗೆ ಇರುತ್ತೆ. ಮಳೆ ಬರೋ ಚಾನ್ಸಸ್ ಇರುತ್ತೆ. ನಾಟ್ ಲೈಕ್ ಕಂಟಿನ್ಯೂಸ್ ಆಗಿ ಏನು ಮಳೆ ಬರೋಲ್ಲ, ಅವಾಗವಾಗ ಬರುತ್ತೆ ಹೋಗುತ್ತೆ. ಆ ಥರ ಒಂದು ಕ್ಲೈಮೇಟ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಒಂದು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡಿದಾಗ. ಮೈಟ್ ಬಿ ಇದೇ ಥರ ಇರುತ್ತೆ ಮೈಲ್ಡಾಗಿ ಕ್ಲೈಮೇಟು. ಮಡಿಕೇರಿ 14 ಕಿಲೋಮೀಟ್ರ್ ಇದೆ. ಮಡಿಕೇರಿ ಹತ್ರ ಬರ್ತಾ ಇದ್ದಂಗೆ ಎಷ್ಟು ಸಕ್ಕತ್ತಾಗಿ ಚೇಂಜ್ ಆಗೋಯ್ತು ಕ್ಲೈಮೇಟ್ ಒಂದೇ ಸಲ. ಒಂಥರ ಏನಂದರೆ ಈ ಕೂರ್ಗು ಮತ್ತು ಮಡಿಕೇರಿ, ಈ ಸಕಲೇಶ್ಪುರ ಈ ಕಡೆ ಎಲ್ಲ ಬಂದಾಗ ಒಂಥರ ಬ್ಲೆಸ್ಸಿಂಗ್ಸ್ ಅನ್ಸುತ್ತೆ. ಒಂದೇ ಸ್ಟ್ರೆಚ್ಚಲ್ಲಿ ಒಂದು 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದಿರ್ತೀರ. ಈ ಥರ ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯ ನೀವು ಬಂದ ತಕ್ಷಣ ಆ ಸ್ಟ್ರೆಸ್ ಎಲ್ಲ ಒಂಥರ ರಿಲೀಫ್ ಆಗಿಬಿಡುತ್ತೆ. ಇಲ್ಲೆಲ್ಲ ಸ್ವಲ್ಪ ಫುಟ್ಬಾಲ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲ ಕಡೆ ಬ್ಯಾನರ್ ನೋಡ್ತಾ ಇದ್ದೀವಿ. ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಫುಟ್ಬಾಲ್ ಲವರ್ಸ್ ಇದ್ದಾರೆ. ಶ್ರೀ ಭದ್ರಕಾಳೇಶ್ವರಿ ದೇವಸ್ಥಾನ ಕೆದಗಲ್ ಚೆನ್ನಾಗಿರ್ಬೋದು ಗೈಸ್. ಮೇಲೆ ನಡೀರಿ ಹೋಗೋಣ. ಇಲ್ಲಿಂದ ಈ ಜಾಗ ಇದೆ, ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಯಾಕೋ ಆಸೆ ಆಯಿತು. ಅಲ್ಲಿಂದ ಜಾಗ ಇರಲಿಲ್ಲ ಹೋಗೋಕ್ಕೆ. ಅಲ್ಲಿಂದ ಮೇಲೆ ಹತ್ಬೇಕಲ್ಲ ಅಂದ್ಕೊಂಡ್ವಿ. ಇಲ್ಲಿಂದ ಆಫ್ ರೋಡ್ ಇದೆ, ಅಲ್ಲಿಂದ ಮೆಟ್ಲು ಹತ್ಕೋಬೇಕು. ಇಲ್ಲಿಂದ ಆದರೆ ಐ ಥಿಂಕ್ ನಾವು ಆಟೋ ಗಾಡಿಗಳಲ್ಲಿ ಹೋಗ್ಬಿಡ್ಬೋದು. ಕಾರೆಲ್ಲ ಇಲ್ಲೇ ಬಂದಿದೆ ನೋಡಿ ಗೈಸ್. ಇಲ್ಲಿವರೆಗೂ ಬರ್ಬೋದು, ಕಾರಲ್ಲೂ ಬರ್ಬೋದು ಗೈಸ್ ನೀವು. ದೇವಸ್ಥಾನಕ್ಕೆ ಬಂದಿದ್ವಿ, ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಬರೋಣ. ಓಪನ್ ಆಗಿದೆ ಟೆಂಪಲ್ಲು.
ಡೀಟೇಲ್ಸ್ ಇದೆ. ನೀವು ಯಾವ್ದಾದ್ರು ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲಿ ಮಾಡಿಸ್ಬೋದು. ಪೂಜೆ ಟೈಮಿಂಗ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೂಜಾ ವಿವರಗಳು ಕನ್ನಡದಲ್ಲೂ ಹಾಕಿದ್ದಾರೆ. ದೇವಿ ದರ್ಶನ ಮಾಡ್ಕೊಂಡು ಹೊಡ್ತಾ ಇದೀವಿ. ಬಹಳ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದು. ತುಂಬಾ ಚೆನ್ನಾಗಿತ್ತು ಇಲ್ಲಿ ದೇವಸ್ಥಾನ. ಈ ಕಡೆ ಬರೋರು ವಿಸಿಟ್ ಮಾಡಿ ಹೋಗ್ಬೋದು. ಬಸ್ಸೇ ಬಂದಿದೆ. ಸುಮಾರು 200 ವರ್ಷಗಳ ಪುನರ್ ಪ್ರತಿಷ್ಠಾಪನೆ. ತಾಯಿ ದರ್ಶನ ಮಾಡಕ್ ಬಂದ್ವಿ. ಮಳೆ ಬಂತು. ಮಂಡಲ್ಪಟ್ಟಿ ಏರ್ ಕಮಿಂಗ್. ಮಳೆ ಜೋರಾಯ್ತು ಗುರು. ಇಲ್ಲಿಂದ ಮಳೆ ಶುರು ಆಗಿದೆ. ಬಹಳ ಖುಷಿ ಆಯ್ತು. ಸೀಸನ್ 2 ನಮ್ಗೇನು ಮೋಸ ಮಾಡ್ಲಿಲ್ಲ ಸೀಸನ್ 2 ಅಲ್ಲೂ ಮಳೆ ಜೋರಾಗಿ ಬಂತು. ನಮ್ ಕಾಂಬಲ್ ಮಳೆ ಅಂತೂ ಇವತ್ತು ಮಿಸ್ ಆಗಲ್ಲ. 25 ಕಿಲೋಮೀಟರ್ ಗೈಸ್ ಇವಾಗ ಮಂಡಲ್ಪಟ್ಟಿ. ದೇವಿ ಆಶೀರ್ವಾದ ನೋಡಿ. ದೇವಿ ಹೆಂಗೆ ಅಂದ್ರೆ ನೀನ್ ನನ್ನ ಆಶೀರ್ವಾದ ಇಲ್ಲ ನನ್ನ ನೋಡ್ದೆ ಹೆಂಗ್ ಹೋಗ್ಬಿಡ್ತೀಯ ಅಂತ ಮೆಟ್ಲತ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಮಂಡಲ್ಪಟ್ಟಿ ಲೇಟ್ ಆಗುತ್ತೆ ಅನ್ಕೊಂಡ್ವಿ. ಆಮೇಲೆ ಏನ್ ಮಾಡಿದ್ವಿ, ಮುಂದೆ ಬಂದು ನೋಡಿದ್ರೆ ದೇವಿ ನೀನ್ ಕಷ್ಟನೇ ಪಡ್ಬೇಡ ಬಾ, ಇಲ್ಲಿಂದ ಹತ್ರ ಅಂತ ಕರ್ಸ್ಕೊಂಡೇ ಬಿಡೋದ. ಬಾ ನೀನು ನೋಡ್ದೆ ಹೆಂಗ್ ಹೋಗ್ಬಿಡ್ತೀಯ. ಆಹಾ ಈ ಮಳೆ ಬೇಕಿತ್ತು ಗೈಸ್. ಮಳೆ ಮಳೆ ಮಳೆಯೇ. ಇವಾಗ ಒಂದು 10 ನಿಮಿಷ ಅಷ್ಟೇ ಮಳೆ ಬಂದಿರೋದು. ಆಗಲೇ ರೋಡಲ್ಲೆಲ್ಲ ಹೆಂಗ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ರೆಡ್ ಅಲರ್ಟ್ ಇದೆ ಅಂದಾಗ ವಿ ವಿಲ್ ಪ್ಲಾನ್ ಅವರ್ ರೈಡ್. ಎಲ್ಲರೂ ರೆಡ್ ಅಲರ್ಟ್ ಇದೆ ಬೇಡ ಮುಂದಿನ ವಾರ ಹೋಗೋಣ ಅನ್ಕೊಂತಾರೆ. ನಾವು ಹಂಗಲ್ಲ. ರೆಡ್ ಅಲರ್ಟ್ ಇದೆಯಾ ನಡಿ ಗಾಡಿ ತೆಗಿ. ಮೇಲ್ಗಡೆ ನೋಡಿ ಫಾಗು. ಏನಕ್ಕೋಸ್ಕರ ಈ ಕಡೆ ಬರ್ತೀವಿ ಅಂದರೆ ಅದಕ್ಕೆ. ವಾವ್ 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 ವಾವ್. ಇವನು ನೋಡು ಗುದ್ದಂಗೆ ಬರ್ತಾವನೆ. ಓ ಮೈ ಗಾಡ್ ಗೈಸ್, ವೆರಿ ಬ್ಯೂಟಿಫುಲ್. ಏನೋ ಇದೆ ಕ್ಲೈಮೇಟ್ ಇವತ್ತು. ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು, ಬರೆದು ಹೆಸರ ಕಾಮನದು ಏನೋ ನೋಡಿಯೋ ಮುಂಗಾರು ಮಳೆಯೇ ಮಡಿಕೇರಿ ವಿಲ್ ನೆವರ್ ಡಿಸಪಾಯಿಂಟ್. ಓ ಮ್ಯಾನ್ ಗೈಸ್, ಯಾರು ಮಡಿಕೇರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಬನ್ನಿ. ಸಖತ್ತಾಗಿದೆ ಮಡಿಕೇರಿ ಬರೋವರೆಗೂ ಸ್ವಲ್ಪ ಕಷ್ಟ, ಬಂದಮೇಲೆ ಫುಲ್ ಇಷ್ಟ. ರೋಡ್ ಮಾತ್ರ ಸಖತ್ತಾಗಿದೆ ಗೈಸ್, ತುಂಬ ಚೆನ್ನಾಗಿದೆ ರೋಡು. ಓ ಮೈ ಗಾಡ್. ಲದಾಖ್ ಎಲ್ಲ ಹೋಗ್ಬೇಡಿ, ಇಲ್ಲೇ ಬನ್ನಿ. 2,500-3,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸಾಕು, ಎಲ್ಲ ಫೀಲು ಸಿಕ್ಬಿಡುತ್ತೆ. ಮಂಡಲ್ಪಟ್ಟಿ ಜೀಪ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀವಿ. ಕಾರಲ್ಲೇ ಬಂದು ಇಲ್ಲಿಂದ ಜೀಪ್ ಹೋಗುತ್ತೆ. ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಮಂಡಲ್ಪಟ್ಟಿಗೆ. ಮುಗಿಲ್ಪೇಟೆಗೆ ನೀವು ಬಂದು ಸ್ಟೇ ಕೂಡ ಆಗ್ಬೋದು. ಇಲ್ಲಿ ತುಂಬ ಹೋಮ್ ಸ್ಟೇಗಳಿದ್ದಾವೆ. ನೀವು ಫಸ್ಟೇ ಬುಕ್ ಮಾಡಿಕೊಂಡು ಮುಗಿಲ್ಪೇಟೆಗೆ ಬಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿ ಆರಾಮಾಗಿ ಜೀಪ್ ಬುಕ್ ಮಾಡಿಕೊಂಡು ಮಂಡಲ್ಪಟ್ಟಿ ಆರ್ ಮುಗಿಲ್ಪೇಟೆಗೆ ಹೋಗಿ ಬರ್ಬೋದು. ನೀವು ಬೈಕಲ್ಲೇ ಬರಬೇಕಂತೇನಿಲ್ಲ, ಇಲ್ಲಿ ಕಾರ್ಗಳಲ್ಲೂ ಬರ್ಬೋದು. ನೋಡಿ ಎಷ್ಟೊಂದು ಜನ ಕಾರ್ ರೆಂಟ್ ತೊಗೊಂಡು ಬಂದಿದ್ದಾರೆ, ಆಮೇಲೆ ಆಟೋಗಳಲ್ಲಿ ಬಂದಿದ್ದಾರೆ. ಇದೆಲ್ಲ ಏನಂದರೆ ನಿಮಗೆ ಜೀಪ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಅಂತ ತೋರಿಸಿದೆ ನಿಮಗೆ. ಅಲ್ಲಿಂದನೇ ತುಂಬ ಜನ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಜೀಪ್ನ ಹೈರ್ ಮಾಡ್ಕೊಂಡು ಬರ್ತಾರೆ. ಕೆಲವೊಂದು ಹೋಮ್ ಸ್ಟೇಗಳು ಬುಕ್ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ನಿಯರ್ ಬೈ ಹೋಮ್ ಸ್ಟೇ ಏನಿದೆ ಅಲ್ಲಿವರೆಗೂ ಬಂದು ಹೋಮ್ ಸ್ಟೇ ಮೂಲಕನೇ ಅವರು ಜೀಪ್ ಬುಕ್ ಮಾಡ್ಕೊಂಡಿರ್ತಾರೆ. ಹೋಮ್ ಸ್ಟೇಯಿಂದನೇ ಕರ್ಕೊಂಡು ಹೋಗ್ತಾರೆ. ಆ ಥರ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ. ಬಸ್ಸಲ್ಲಿ ಬರಬೇಕು, ಓನ್ ಟ್ರಾನ್ಸ್ಪೋರ್ಟ್ ಇಲ್ಲ, ಹೆಂಗೆ ಬರೋದು ಅಂತ ಅಂದ್ಕೊಳ್ಳೋರು ಕೂಡ ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲಿ ಆಟೋಗಳು ಸಿಗುತ್ತೆ ನಿಮಗೆ. ಆಟೋಗಳು ತೊಗೊಂಡು ಮಂಡಲ್ಪಟ್ಟಿ ಅಂದರೆ ಅವರೇ ಕರ್ಕೊಂಬಂದುಬಿಡ್ತಾರೆ ಜೀಪ್ ಪಾಯಿಂಟ್ಗೆ. ಅಲ್ಲಿಂದ ಜೀಪ್ ಪಾಯಿಂಟಿಂದ ಕೂಡ ನೀವು ಬರ್ಬೋದು. ಬೈಕ್ ಇದ್ದವ್ರಿಗೆ ಟೆನ್ಷನೇ ಇಲ್ಲ, ಬೈಕಲ್ಲೇ ಮಂಡಲ್ಪಟ್ಟಿಗೆ ಹೋಗ್ಬೋದು. ವಾವ್ ರೂಟ್ ನೋಡಿ ಗೈಸ್, ಏನು ಸಖತ್ತಾಗಿದೆ. ಮಂಡಲ್ಪಟ್ಟಿಗೆ ಮೇಲೆಲ್ಲ ಕ್ರೇಜಿ ಆಗಿದೆ. ತುಂಬ ಜನಕ್ಕೆ ಈ ಥರ ಸ್ಪಾಟ್ಗಳಿದೆ, ಇಲ್ಲಿಗೆ ಬರ್ಬೋದು ಅನ್ನೋ ಐಡಿಯಾ ಇರಲ್ಲ. ತುಂಬ ಜನ ಹೋಗಿದ್ದೆ ಜಾಗಕ್ಕೆಲ್ಲ ಹೋಗ್ತಾ ಇರ್ತೀರ. ಸೊ ನಿಮಗೆ ಇವೆಲ್ಲ ಹೊಸ ಜಾಗಗಳು. ಕೆಲವೊಬ್ರಿಗೆ ಬನ್ನಿ, ಚೆನ್ನಾಗಿರುತ್ತೆ. ಮಾನ್ಸೂನಲ್ಲೇ ಬಂದು ನೋಡೋ ಅಂಥ ಜಾಗಗಳಿವೆಲ್ಲ. ಮಾನ್ಸೂನ್ ಟೈಮಲ್ಲೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಫೀಲೆಲ್ಲ. ಮಳೆ ಜೋರಾಗಿ ಬರ್ತಾ ಇದೆ ಗೈಸ್. ನೋಡಿ ತಾರಲ್ಲಿ ಕೂಡ ಬಂದಿದ್ದಾರೆ. ಐ ಥಿಂಕ್ ಓನ್ ವೆಹಿಕಲಲ್ಲೂ ನೀವು ಹೋಗ್ಬೋದು ಗೈಸ್. ನೀವೇನಾದ್ರು ತಾರ್ 4x4 ಆ ಥರ ಗಾಡಿಗಳಿಟ್ಟಿದ್ರೆ ಹೋಗ್ಬೋದು. ಮಂಡಲ್ಪಟ್ಟಿ ಚೆನ್ನಾಗಿರುತ್ತೆ. ಓಯ್ ಅಲ್ಲೋಡು ಅಲ್ಲಿ ಮೇಲೆ. ಓ ಮೈ ಗಾಡ್, ಅಲ್ಲೋಡಿ ಸ್ವರ್ಗ.
ವಾವ್ ವಾವ್ ವಾವ್, ಏನು ಸ್ಟ್ರೆಚ್ಚು ಗೈಸ್ ಇದೆಲ್ಲ, ಕ್ರೇಜಿ ಸ್ಟ್ರೆಚ್ ಇವೆಲ್ಲ. ಓ ಮ್ಯಾನ್, ಓ ಹಿಂದೆ ನೋಡು, ಹಿಂದೆ ನೋಡು. ಮುಗಿಲ್ಪೇಟೆ ಯಾವಾಗೂ ಮೋಡಗಳಲ್ಲೇ ತುಂಬಿಕೊಂಡಿರುತ್ತೆ ಅಂತಾರಲ್ಲ, ನಾವು ಗಾಳಿಪಟ ಫಿಲಮಲ್ಲಿ ನೋಡಿದ್ವಿ ಅಷ್ಟೇ, ಆಗ ನೋಡ್ತಾ ಇದ್ದೀವಿ. ಫಾಗ್ ಶುರು ಆಯಿತು ಗೈಸ್. ಇಲ್ಲಿವರೆಗೂ ಬರ್ಬೋದು ಅನ್ಕೋತೀನಿ ಕಾರಲ್ಲೇ. ಇಲ್ಲಿದೆ ನೋಡಿ ಚೆಕ್ ಪೋಸ್ಟ್, ದಿಸ್ ಈಸ್ ದ ಚೆಕ್ ಪೋಸ್ಟ್. ಇಲ್ಲಿಂದ ಮಂಡಲ್ಪಟ್ಟಿ ಶುರು ಆಗುತ್ತೆ, ಇದೇ ಚೆಕ್ ಪೋಸ್ಟ್ ಮೇನ್ ಪಾಯಿಂಟ್. ಆಗಿಲ್ಲ, ಎಲ್ಲಿ ತಗೊಳ್ಳೋದು? 20 rupees. ಹೌದಾ? ಅಲ್ಲಿ ಬೇರೆ ಫಾರೆಸ್ಟ್ ಹಾಂ, ಇಲ್ಲಿ 20 rupees. ಒಂದು ಬೈಕ್ ನಿಮ್ದು ಎಷ್ಟು? 3 ಬೈಕ್ ಇದೆ. ಬರಲಿ ರೀ. 60 ಕೊಡಿ. 16ನಾ? ಕ್ಯಾಶ್ ಅಲ್ವಾ? ಹಾಂ, ಕ್ಯಾಶ್ ಕೊಡಿ. ಇಲ್ಲಿ 20 ರೂಪಾಯಿಗೆ ಟಿಕೆಟ್ ತೊಗೋಬೇಕು. ಇಲ್ಲಿ ನೀವು 50 ರೂಪಾಯಿ ಪರ್ ಹೆಡ್ ಪೇ ಮಾಡಬೇಕು. 50 ರೂಪಾಯಿ ಪರ್ ಹೆಡ್ ಪೇ ಮಾಡಿ ಮಂಡಲ್ಪಟ್ಟಿಗೆ ಹೋಗ್ಬೋದು, ಅಂದರೆ ಮುಗಿಲ್ಪೇಟೆಗೆ ಹೋಗ್ಬೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಪೇ ಮಾಡಬೇಕು, ಮತ್ತು ಹಿಂದೆ ಅಲ್ಲೂ ಪೇ ಮಾಡಬೇಕು. ಒಬ್ರಿಗೆ 20 ರೂಪಾಯಿ. 50 ಅಲ್ವಾ? ಗಾಡಿಗೆ 15. ಗಾಡಿ ಬೆಟ್ಟ ಹತ್ತಬಾರ್ದು. ಓಕೆ ಓಕೆ. ರೋಡಲ್ಲೇ ಏನು ಕ್ರೇಜಿ ಆಗಿದೆ ನೋಡಿ. ಓಯ್ ವಾಟರ್ ಕ್ರಾಸಿಂಗ್, ವಾಟರ್ ಕ್ರಾಸಿಂಗ್. ಓ ಗೈಸ್, ಅಲ್ಲಿ ಲೆಫ್ಟಲ್ಲಿ ನೋಡಿ ಹೆಂಗಿದೆ ವ್ಯೂ. ವಾವ್, ವಾವ್, ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸು. ನಡ್ಕೊಂಡು ಬರೋರು ನಡ್ಕೊಂಡು ಬರ್ಬೋದು ನೋಡಿ, ಇಲ್ಲೆಲ್ಲ ನಡ್ಕೊಂಡು ಬರ್ತಾರೆ. ಓ ಮ್ಯಾನ್, ವ್ಯೂ ನೋಡಿ ಗೈಸ್ ಹೆಂಗಿದೆ. ಓ ಅಷ್ಟು ಈಸಿ ಇರಲಿಲ್ಲ. ಇವಾಗ ರೋಡ್ ರೆಡಿ ಮಾಡಿದ್ದಾರೆ. ರೋಡ್ ರೆಡಿ ಮಾಡಿರೋದ್ರಿಂದ ಎಲ್ಲರೂ ಆರಾಮಾಗಿ ಬರ್ಬೋದು. ಓ ಓ ಓ, ಏನಿದೆ ಗೈಸ್ ಇದು. ವಾವ್, ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ. ಇನ್ನೂ ಮೇಲೆ ಹೋಗೋಣ, ಇನ್ನೂ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಓ ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್ ಗುರು. ಏನು ಸಕ್ಕತ್ತಾಗಿದೆ ನೋಡಿ ಅಲ್ಲ. ತುಂಬ ಜನ ಈ ಜಾಗದ ಬಗ್ಗೆ ಗೊತ್ತಿರಲ್ಲ, ನೋಡ್ಕೊಳ್ಳಿ. ಜೀಪಲ್ಲಿ ಬರ್ಬೋದು, ಬೈಕೇ ಇರಬೇಕಂತ ಏನಿಲ್ಲ. ಮಳೆ ಕಮ್ಮಿ ಆಗಿರೋದ್ರಿಂದ ಆರಾಮಾಗಿದೆ. 5 ಸೆಂಟಿಮೀಟ್ರ್ ಮಳೆ ಆಗಿದೆ ಅಂತ ಅಷ್ಟೇ ಈ ಸಲ ಇಲ್ಲಿ. ಇದೆಲ್ಲ ಮಾಡಿದ್ದಾರೆ ಚೆನ್ನಾಗಿ ರೋಡು ಇವಾಗ. ವಾವ್, ಝೀರೋ ವಿಸಿಬಿಲಿಟಿ. ಅನಿರುದ್ಧ್ ಹೆಂಗಿದೆ? ಓ ಕ್ರೇಜಿ ಗುರು, ಝೀರೋ ವಿಸಿಬಿಲಿಟಿ ಗೈಸ್ ಅಲ್ಲ. ಓ ಮ್ಯಾನ್,
ಬಂದ್ವಿ ಅನಿಸುತ್ತೆ. ಇದೆ ಎಂಟ್ರೆನ್ಸು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಎಂಟ್ರೆನ್ಸು. ಓ, ವೆಲ್ಕಮ್ ಟು ಮಂಡಲ್ಪಟ್ಟೆ ಮುಗಿಲ್ಪೇಟೆ. ಓ, ಏನು ಕಾಣಿಸ್ತಾ ಇಲ್ಲ ಗುರು ಇಲ್ಲಿ. ಓ ಮಗ, ಝೀರೋ ವಿಸಿಬಿಲಿಟಿ. ಓಯ್, ಗೈಸ್, ಸ್ವರ್ಗ ಸ್ವರ್ಗ ಸ್ವರ್ಗ. ಮುಂದೆ ಹಾಕೋಣ ಬಾ, ಮುಂದೆ. ಮೇಲೆ ಹತ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಜಾಗ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇದೆ ಏನಂದರೆ ಕ್ಲೈಮೇಟು ಸಕ್ಕತ್ತಾಗಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ, ಅದು ಇಂಪಾರ್ಟೆಂಟು. ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಈ ಹೆಲ್ಮೆಟ್ ಎಲ್ಲ ಹೊತ್ಕೊಂಬರ್ತಾ ಇದ್ವಿ, ಇವಾಗ ಅದೊಂದು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಆಫ್ LGP ಟಾಪ್ ಬಾಕ್ಸ್. ಬನ್ನಿ, ಹಾಯ್. ಇಲ್ಲೂ ಫಾಗಲ್ ಕವರ್ ಆಗ್ಬಿಟ್ಟಿದೆ. ಹೆಂಗನ್ಸ್ತಾ ಇದೆ ಬೈ? ಅಲ್ಲ, ಏನು ಕಾಣಿಸ್ತಾ ಇಲ್ಲ ಗೈಸ್. ವ್ಯೂ ಪಾಯಿಂಟ್ ನಿಮ್ಗೆ ಏನೂ ತೋರ್ಸೋಕ್ಕಾಗಲ್ಲ, ಎಲ್ಲ ಕ್ಲೋಸ್ ಆಗುತ್ತೆ ಫಾಗ್. ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣ್ತೈತಿ ಇಲ್ಲಿಂದ. ಸಕ್ಕತ್ತಾಗಿರೋದು. ಜನ ನೋಡಿ ಹೆಂಗಿದ್ದಾರೆ. ಬರ್ತಾ ಇದ್ದೀವಿ ಗೈಸ್. ಆಮೇಲೆ ಕ್ಲಿಯರ್ ಆಗುತ್ತೆ, ಮತ್ತೆ ಬರುತ್ತೆ, ಕ್ಲಿಯರ್ ಆಗುತ್ತೆ, ಮತ್ತೆ ಬರುತ್ತೆ. ಗೈಸ್ ಸಕ್ಕತ್ತಾಗಿದೆ. ಇವಾಗ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀವಿ. ಚೆಲುವೆ ಅವಳಿಗೆ ಯಾರು ಕಾಣಿಸ್ತಿಲ್ಲ. ಆಗುತ್ತ ದೂರ ನೋಡಿ ಗೈಸ್, ನೀರು. ನೋಡಿ ಅಲ್ಲಿ ಎಷ್ಟು ಲೆವೆಲಲ್ಲಿ ಕವರ್ ಆಗಿದೆ. ನಾನು ಮಾತಾಡೋದು ಮೈಟ್ ಬಿ ನಿಮ್ಗೆ ಕೇಳಿಸ್ತಾ ಇರಲ್ಲ. ವಾಟರ್ ಬಾಟಲ್, ಹೊರಕ್ ಎಲ್ಲ ಕಡೆ ಪೇಪರ್ಸ್. ಇದನ್ನು ಮಾಡಿ ಅಮ್ಮ ಫಾಲೋವರ್ಸ್ಗೆ ಸ್ಪೆಷಲ್. ಇದನ್ನ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ದೊಡ್ಡದಾಗಿ ಪ್ರಚಾರ ಆಗ್ತದೆ. ಸೊ ಇದನ್ನೆಲ್ಲ ಸ್ಟಾಪ್ ಮಾಡಿ ನಾನು ಮಾತಾಡೋದು ನಿಮ್ಗೆ ಕೇಳಿಸಲ್ಲ, ಅದಕ್ಕೆ ಸ್ವಲ್ಪ ಹತ್ತಿರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ನಾವು ವಾಪಸ್ ಹೋಗ್ತಾ ಇದ್ವಿ ನಮ್ಮ ಮುಂದಿನ ಪ್ಲೇಸ್ಗೆ. ಮಳೆ ಬರ್ತಾ ಇದೆ ಆ್ಯಂಡ್ ಮೋರ್ ಓವರ್ ಎಲ್ಲ ಜಾಕೆಟ್ ಎಲ್ಲ ಇಲ್ಲೇ ಇದೆ. ವ್ಯಾಲೆಟ್ ಒಂದು ನೀಟಾಗಿ ಒಳಗಡೆ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಜಾಗನೇ ಇದು. ಆದರೂ ಎಷ್ಟೋ ಜನ ಬಂದಿರಲ್ಲ. ಬಂದಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ನೋಡ್ಕೊಂಡು
ನೀವು ಪ್ಲ್ಯಾನ್ ಮಾಡ್ಬೋದು. ಮಳೆ ಜೋರಾಯಿತು, ಹಂಗೆ ನನ್ನ ಮಗನೇ ನನಗೆ ಹಾಕ್ಬಿಡು ಬಾ, ಕೊಡು. ಮಳೆ ಜೋರಾಯಿತು ಗೈಸ್. ಸದ್ಯಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಳೆ ಬಂತು. ನಮ್ಮ ಗಾಡಿ ನಿಲ್ಲಿಸಿದ್ದೀವಿ ಎಲ್ಲಿ ಅನ್ನೋದು ಗೊತ್ತಾಗ್ತಾಯಿಲ್ಲ. ಆ ರೇಂಜ್ಗೆ ಕ್ಲೈಮೇಟ್ ಚೇಂಜ್ ಆಗೋಯ್ತು ಒಂದೇ ಸಲ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಮೋಟೋ ವ್ಲಾಗ್ ಮೋಡ್. ಹೇಗಿತ್ತು ಈ ಒಂದು ವಂಡರ್ಫುಲ್ ಮುಗಿಲ್ಪೇಟೆ? ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು ಈ ಒಂದು ಬ್ಯೂಟಿಫುಲ್ ಮುಗಿಲ್ಪೇಟೆಯಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಈಗ ನಾವು ಮುಂದಿನ ಜಾಗ ಒಂದು ಕೋಟೆ ಬೆಟ್ಟ ಅಂತ, ಮುಗಿಲ್ಪೇಟೆಯಿಂದ ತುಂಬ ಹತ್ತಿರ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಕೋಟೆ ಬೆಟ್ಟ ಕಂಪ್ಲೀಟ್ ಡೀಟೇಲ್ಸು ಹೇಗಿದೆ, ಏನು ಮಾನ್ಸೂನಲ್ಲಿ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮಗೆ ಸಖತ್ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗೈಸ್. ಬೈ. ಎಲ್ಲ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್.